ಜನಸಾಮಾನ್ಯರ ಮೇಲೆ ಈ ಹೊರೆಯನ್ನು ಹಾಕಿ ಟಿಕೆಟ್ ಪ್ರೈಸನ್ನು ಜಾಸ್ತಿ ಮಾಡಿ ಆಮೇಲೆ ಪ್ರತಿ ವರ್ಷ ಎವ್ರಿ ಇಯರ್ 5% ಹೈಕನ್ನು ಮಾಡ್ತಕ್ಕಂಥದ್ದಕ್ಕೆ ಈಗಾಗಲೇ ತೀರ್ಮಾನ ತಗೋಬಿಟ್ಟಿದ್ದಾರೆ. ಸೊ ಅದು ಫೆಬ್ರವರಿ 9 ಅಂದರೆ ಸೋಮವಾರ, ನಾಳೆ ಅಲ್ಲ ನಾಡಿದ್ರಿಂದ ಜಾರಿಗೊಳಿಸೋದಕ್ಕೆ ಸರ್ಕಾರ ಈಗಾಗಲೇ ದಿಟ್ಟವಾದಂಥ ಹೆಜ್ಜೆನೂ ಕೂಡ ಇಟ್ಟುಬಿಟ್ಟಿದ್ದಾರೆ. ಸೊ ಇಲ್ಲಿ ತಪ್ಪಿತಸ್ಥರು ಯಾರು? ನಾನು ಯಾಕೆಂದ್ರೆ ಎಲ್ಲ ವಿಚಾರ ನಿಮ್ಮ ಮುಂದೆ ಓದಿ ಹೇಳಿದ್ದೀನಿ. ಇದು ಮಾಧ್ಯಮದವ್ರಿಗೆ ಒಂದು ಸಾಫ್ಟ್ ಕಾಪಿ ಹಾರ್ಡ್ ಕಾಪಿ ಎರಡೂ ಕಳಿಸ್ಕೊಡೋದಕ್ಕೆ ರೆಡಿ ಇದ್ದೀನಿ. ಯಾಕೆಂದ್ರೆ ಇಟ್ಸ್ ಎ ಪಬ್ಲಿಕ್ ಡೊಮೇನ್ ಡಾಕ್ಯುಮೆಂಟ್. ಇದರಲ್ಲಿ ಮುಚ್ಚುಮರೆ ಮಾಡ್ತಕ್ಕಂಥದ್ದು ಏನಿಲ್ಲ. ಇದನ್ನ ಯಾಕೆ ಮುಚ್ಚುಮರೆ ಮಾಡಿದ್ರಿ ನೀವು? ಇಷ್ಟು ದಿನ ಕೋರ್ಟ್ಗೆ ಹೋಗಿ PIL ಹಾಕಿ ಆ PIL ಮೂಲಕ ಈ ದಾಖಲಾತಿಗಳನ್ನ ನಾವು ತಗೊಂಡು ಬರಬೇಕು 7 ತಿಂಗಳ ಕಾಲ ಕಾದು ಅಂದ್ರೆ ಏನಿತ್ತು ಅಂತದ್ದು? ಏನಿತ್ತು ಈ ಡಾಕ್ಯುಮೆಂಟೇಶನ್ ಅಲ್ಲಿ? ಯಾಕೆಂದ್ರೆ ನಿಮ್ಮ ಲೋಪದೋಷಗಳಿತ್ತು, ಸರ್ಕಾರದ ಲೋಪದೋಷಗಳನ್ನ, ನಿಮ್ಮ ತಪ್ಪುಗಳನ್ನ ನೀವು ಮುಚ್ಚಾಕೊಳ್ಳೋದಕ್ಕೋಸ್ಕರ, ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸ್ಲಿಕ್ಕೋಸ್ಕರ ನೀವು ಮಾಡಿರ್ತಕ್ಕಂಥ ವ್ಯವಸ್ಥಿತವಾದಂಥ ಪಿತೂರಿ ಇದು. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.